ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿರ್ಧಾರ ಆಗಿರುತ್ತೆ. ಅಷ್ಟಕ್ಕೂ ನಾನು ಅನ್ಪೂರ್ಣ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಒಪ್ಕೋತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀವೇ ಅವ್ರಿಗೆ ಇನ್ನೊಂದ್ಸಲ ಹೇಳೋ ಪ್ರಯತ್ನ ಮಾಡಿ. ಹೌದೌದು, ಇಂಥ ವಿಷಯನೆಲ್ಲ ಗಂಡ ಹೆಂಡತಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಿರ್ಧಾರ ತಗೋಬೇಕು. ಬೇರೆಯವ್ರಿಗೆಲ್ಲ ಹೇಳಿದ್ರೆ ಅದೆಲ್ಲ ವರ್ಕ್ ಆಗಲ್ಲ. ಹಾಗ್ ಮಾಡಿ. ಆದ್ರೂ ಅವ್ರಿಗೆ ಯಾವ್ದಾದ್ರು ಬೇರೆ ನಬ್ದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮಾಲಿನಿ ಮೇಡಮ್ ಅವರೇ, ನೀವು ಡಾಕ್ಟರ್ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿ ಮಾಡಿದ್ರಿ. ನಿಮ್ಮ ಹತ್ರ ಒಳ್ಳೆ ಪ್ರತಿಭೆ ಇದೆ. ಆದ್ರೂ ನೀವು ಯಾಕೆ ಇನ್ನೂ ಹೀರೋಯಿನ್ ಆಗ್ತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಕಾಲನೇ ಹಾಗೆ ಗೌಡ್ರೆ. ಪ್ರತಿಭೆ ಇರೋರ್ಗೆ ಅವಕಾಶ ಸಿಗಲ್ಲ, ಅವಕಾಶ ಸಿಕ್ಕಿದ್ರೆ ಪ್ರತಿಭೆನೇ ಇರಲ್ಲ. ನಾನು ಆ ದೇವರನ್ನ ನಂಬಿದ್ದೀನಿ. ನನ್ ಪ್ರತಿಭೆಗೆ, ನನ್ ಟ್ಯಾಲೆಂಟ್ಗೆ ಎಲ್ಲಿ ಜಾಗ ಸಿಗ್ಬೇಕೋ ಅಲ್ಲಿ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ನಾನ್ ಕಾಯ್ತೀನಿ. ಮಾಲಿನಿ ಮೇಡಮ್ ಅವರೇ, ಕಾಯೋದು ಒಳ್ಳೇದು. ಹಿಂಗೆ ಕಾಯ್ತಾ ಕಾಯ್ತಾ ಇದ್ರೆ ನೀವು ಮುದುಕಿ ಆಗ್ಬಿಡ್ತೀರಾ. ಹೀರೋಯಿನ್ ಆಗಲ್ಲ. ಯಾವ ಕ್ಯಾರೆಕ್ಟರ್ ಸಿಗುತ್ತೋ ಅದನ್ನ ಒಪ್ಕೊಂಡು ಮಾಡ್ತಾ ಇರಿ. ಈಗಿನ ಕಾಲದಲ್ಲಿ ಹೀರೋ ಹೀರೋಯಿನ್ಗಿಂತ ಪೋಷಕ ಪಾತ್ರಗಳಿಗೆ ಬೆಲೆ ಜಾಸ್ತಿ. ಸರಿ, ಹಾಗೆ ಮಾಡ್ತೀನಿ. ನೀವ್ ಇವಾಗ ಮಲ್ಕೊಳ್ಳಿ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್ ನಿಮ್ಗೂ ಅದೇ. ಮೈ ಡಿಯರ್ ಮಾದಪ್ಪ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಮನಸ್ಸನ್ನ ಬದಲಾಯಿಸಿ ಅವಳು ಇನ್ನೊಂದು ಮಗು ಮಾಡ್ಕೊಳಕ್ ಮಾಡಪ್ಪ. ಹಾಗೇನಾದ್ರೂ ಮಾಡಿದ್ರೆ, ಯಾರಾದ್ರೂ ಈಡುಗಾಯಿ ಹೊಡಿತಿದ್ರೆ ಹೊಡೆದಿರೋ ಈಡುಗಾಯಿ ತಗೊಂಡು ಇನ್ನೊಂದ್ಸಲ ಹೊಡಿತೀನಿ. ಗುಲಾಬಿ, ಗುಲಾಬಿ, ಗುಲಾಬಿ. ಅಯ್ಯೋ, ಯಾಕಮ್ಮ ಗಾಬರಿ ಆದೆ? ಇಂಥ ಟೈಮಲ್ಲಿ ಗಾಬರಿ ಆಗೋದು, ಸಡನ್ ಆಗಿ ಎದ್ದೇಳೋದು, ತುಂಬಾ ಓಡೋದೆಲ್ಲ ಮಾಡಬಾರ್ದು. ಅತ್ತೆ, ನೀವೀ ಮಾತು ಹೇಳ್ತಿದ್ದೀರಾ? ನನಗ್ ನಂಬೋಕೆ ಆಗ್ತಿಲ್ಲ.